ಕಿವಿಮಾತು ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸ್ಪೆಷಲ್ ಪಾಲಕ್ ಆಲೂ ಪರೋಟ. ಪಾಲಕ್ ಸ್ವಚ್ಛಗೆ ತೊಳ್ಕೊಂಡು ಕುದಿಯಾಕಿಡ್ಬೇಕು. ಅದನ್ನ ಕಲರ್ ಟರ್ನ್ ಆಗೋತನ ಚಂದಾಗ ಕುದಿಸಿ ಅದ್ರೊಳಗೆ ಕುದಿಯೋದ್ರೊಳಗೆ ಒಂದು ಮೆಣಸಿನ್ಕಾಯಿ ಹಾಕೇನಿ ನಾನು. ನೋಡ್ರಿ, ಪಾಲಕ್ ಚಲೋ ಕುದ್ದೈತಿ. ಈಗ ಅದನ್ನ ಒಂದು ಜಾರಿಗೆ ಹಾಕೋಬೇಕು, ಮಿಕ್ಸಿ ಮಾಡ್ಕೊಳಕ್ಕೆ. ಜಾರಿಗೆ ಸ್ವಲ್ಪ ಕರಿಬೇವು ಹಾಕತ್ತೀನಿ ನೋಡ್ರಿ. ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೊಳಕತ್ತೀನಿ ನಾನು. ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ ಸ್ವಲ್ಪ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಇದು ಪಾಲಕದ ಮಿಕ್ಸಿ ಮಾಡ್ಕೊಂಡಿದ್ದು ಅದ್ರೊಳಗೆ ಹಾಕಿ ಚಂದಾಗ ನಾದಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತಗೆ ನಾದಿ ಇದನ್ನು ನೆನೆಯಾಕೆ ಬಿಡ್ಬೇಕು. ಬೇಯಿಸಿದ ಆಲೂಗಡ್ಡಿನ ಇದರಿಂದ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಗಂಟಿಲ್ದಂಗೆ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ. ಒಂದು ಬಾಳಿಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಕಸೂರಿ ಮೇಥಿ, ಎಣ್ಣೆ ಒಳಗೆ ಚಂದಾಗ ಫ್ರೈ ಮಾಡ್ಬೇಕು. ಅದನ್ನ ಸ್ವಲ್ಪ ಅರಿಶಿನ ಪುಡಿ, ಹಸಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಸಾಲ. ಈಗ ಸ್ಮ್ಯಾಶ್ ಮಾಡ್ಕೊಂಡಿರ್ತೀರಲ್ಲ ಆಲೂಗಡ್ಡೆ, ಅದನ್ನ ಹಾಕ್ಬೇಕು. ಅದನ್ನ ಚಂದಾಗ ಮಿಕ್ಸ್ ಆಗುವಂಗೆ ಕೈಯಾಡ್ಬೇಕು. ನೋಡ್ರಿ, ನೀಟಾಗಿ ಕಲಸಿದ ನಂತರ ಆಲೂ ಸ್ಟಫ್ ರೆಡಿ. ನೋಡ್ರಿ, ಹಿಟ್ಟು ಚಂದಾಗ ನೆಂದೈತಿ. ಈಗಿದ್ನ ಉಳ್ಳಿ ಮಾಡ್ಕೊಳ್ಳೋನು. ಈ ಥರ ಚಿಕ್ಕದಾಗಿ ತಟ್ಕೊಂಡು ಆಲೂ ಸ್ಟಫ್ ಅದ್ರೊಳಗೆ ಫಿಲ್ ಮಾಡಬೇಕು. ಈ ಥರ ಹೋಳಿಗೆ ತುಂಬ್ಕೊತೇವಲ್ಲ ಆ ಥರ ಇದ್ರೊಳಗೆ ತುಂಬ್ಕೋಬೇಕು. ಅದನ್ನ ಅಕ್ಕಿ ಹಿಟ್ಟು ಬಳಸಾಕತ್ತೀನಿ. ನೀವು ಬೇಕಂದ್ರೆ ಎಣ್ಣೆ ಹಚ್ಚಿನೂ ಲಟ್ಟಿಸ್ಕೋಬಹುದು. ಅಕ್ಕಿ ಹಿಟ್ಟು ಬಳಸೇನಿ ನೋಡ್ರಿ ನಾನು. ಸ್ಲೋಲಿ ಇದನ್ನ ಉದ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಚ್ಚಾಕತ್ತೀನಿ ನಾನು. ಹಂಚ ಕಾದೈತೀಗ. ಹಾಕಿ ಸ್ವಲ್ಪ ಅದ್ರ ಮೇಲೆ ಆಯಿಲ್ ಹಾಕ್ರಿ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಇದ್ರೆ ಬೆಣ್ಣೆ ಅಥವಾ ತುಪ್ಪ ಇದ್ರೆ ತುಪ್ಪನ ಹಾಕೋಬಹುದು. ಪಾಲಕ್ ಆಲೂ ಪರೋಟನ ಮೊಸರು ಜೊತೆ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.